ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಬೇಗ ಗರ್ಭಧರಿಸಲು ಅನುಸರಿಸಬೇಕಾದ ಪ್ರಮುಖ ಅಂಶಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ತಮ್ಮ ದಾಂಪತ್ಯ ಜೀವನದಲ್ಲಿ ಒಂದು ಮುದ್ದಾದ ಮಗು ಪಡಿಬೇಕಂತ ಹಾತೊರಿ. ಕೆಲವರಿಗೆ ಈ ಒಂದು ಭಾಗ್ಯ ಯಾವುದೇ ರೀತಿಯ ಸಮಸ್ಯೆ ಉಂಟಾಗದೆ ಸಿಗಬಹುದು. ಇನ್ನು ಕೆಲವರಿಗೆ ಈ ಒಂದು ಮಗು ಪಡೆಯುವ ಭಾಗ್ಯ ಕೆಲವು ಕಾರಣಾಂತರಗಳಿಂದ ಮುಂದೂಡಲ್ಪಡಬಹುದು. ಹೀಗೆ ಅನೇಕ ವರ್ಷಗಳು ಉರುಳಬಹುದು. 5 ವರ್ಷ, 6 ವರ್ಷ, 10 ವರ್ಷ ಹೀಗೆ ಸಮಯ ಕಳೆಯುತ್ತಾ ಹೋಗುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿದ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಹೆಲ್ಪ್ ಆಗ್ಬೋದು. ಮೊದಲನೇದಾಗಿ, ಒಂದು ಮಗುವಿಗೋಸ್ಕರ ನಿಮ್ಮಲ್ಲಿ ಪ್ಲ್ಯಾನ್ ಇರಬೇಕು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪ್ರತಿಯೊಂದು ಕಷ್ಟದಲ್ಲಿ ಸಪೋರ್ಟಿವ್ ಆಗಿರಬೇಕಾಗತ್ತೆ. ಒಂದು ವೇಳೆ ಕನ್ಸೀವ್ ಆದರೆ ತಾಯಿ ತನ್ನ ಸಮಯವನ್ನು ಮಗುವಿಗೋಸ್ಕರ ಮುಡಿಪಾಗಿಡಬೇಕಾಗತ್ತೆ. ಇದರ ಜೊತೆಗೆ ತಾಯಿಯ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಗತಿಗಳು ಉತ್ತಮವಾಗಿರಬೇಕು. ಇಬ್ಬರಲ್ಲೂ ಅನ್ಯೋನ್ಯತೆ ಇದ್ದು ಮಗು ಬೇಕೆಂಬ ಆಸಕ್ತಿ ಮತ್ತು ನಿರೀಕ್ಷೆ ಇರಬೇಕಾಗತ್ತೆ. ಹೀಗೆ ಮಗು ಬೇಕೆಂಬ ಆಸಕ್ತಿ ನಿಮ್ಮಲ್ಲಿ ಹುಟ್ಟೋದ್ರಿಂದ ಮಗುವನ್ನು ಬೇಗ ಪಡಿಬಹುದು. ಯಾರು ಏನೇ ಹೇಳಿದರೂ ಪಾಸಿಟಿವ್ ಆಗಿರಬೇಕಾಗತ್ತೆ. ನೆಕ್ಸ್ಟ್ ಮುಟ್ಟು ಸರಿಯಾಗಿ ಆಗ್ತಾ ಇದೆಯಾ ಅಂತ ಹೇಳಿ ನೀವು ನೋಡ್ಕೋಬೇಕಾಗತ್ತೆ. ಯಾಕಂದರೆ ಕೆಲವರಿಗೆ ಇರ್ರೆಗ್ಯುಲರ್ ಪೀರಿಯಡ್ ಇರುತ್ತೆ. 3 ಮಂತ್ಸಿಗೆ ಒಂದ್ಸರಿ, 6 ಮಂತ್ಸಿಗೆ ಒಂದ್ಸರಿ. ಇನ್ನು ಕೆಲವರಿಗೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಮಾತ್ರ ಮುಟ್ಟಾಗತ್ತೆ. ಒಂದು ವೇಳೆ ನಿಮಗೆ ಪೀರಿಯಡ್ ಇರ್ರೆಗ್ಯುಲರ್ ಆಗ್ತಾ ಇದೆಯಾ ಅಂತ ಹೇಳಿದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಇದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಪಡೆದುಕೊಂಡು ಸರಿ ಮಾಡ್ಕೋಬೇಕಾಗತ್ತೆ. ಈ ಒಂದು ವಿಷಯದಲ್ಲಿ ಯಾವುದೇ ರೀತಿಯ ನೆಗ್ಲಿಜೆನ್ಸಿ ಇರಬಾರ್ದು. ಓವ್ಯುಲೇಷನ್ ಸರಿಯಾಗಿ ಆಗ್ತಾ ಇದೆಯಾ ಅಂತೇಳಿ ನೀವು ನೋಡ್ಕೋಬೇಕಾಗತ್ತೆ. ನಿಮಗೆ ಒಂದು ವೇಳೆ 28ರಿಂದ 35 ದಿನದ ಪೀರಿಯಡ್ ಸೈಕಲ್ ಇದ್ದರೆ ಓವ್ಯುಲೇಷನ್ ಟ್ರ್ಯಾಕ್ ಮಾಡಿ ನೀವೇನಾದರೂ ಟ್ರೈ ಮಾಡಿದರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಓವ್ಯುಲೇಷನ್ ಅಂದರೆ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗುವಂಥದ್ದು. ಹಿಂದಿನ ವಿಡಿಯೋದಲ್ಲಿ ಓವ್ಯುಲೇಷನ್ ಅಂದರೆ ಏನು, ಓವ್ಯುಲೇಷನ್ ಟೈಮಲ್ಲಿ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ ಮತ್ತು ಓವ್ಯುಲೇಷನ್ನ ಹೇಗೆ ಟ್ರ್ಯಾಕ್ ಮಾಡೋದು, ಓವ್ಯುಲೇಷನ್ ಕಿಟ್ನ ಬಗ್ಗೆ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಓವ್ಯುಲೇಷನ್ ಯಾಕೆ ಟ್ರ್ಯಾಕ್ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಪೀರಿಯಡ್ ಸೈಕಲ್ನ ಎಲ್ಲ ದಿನಗಳು ಫಲವತ್ತತೆಯ ದಿನಗಳಾಗಿರೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು, ನಿಮಗೆ ಒಂದು ವೇಳೆ 28ರಿಂದ 35 ದಿನದ ಪೀರಿಯಡ್ ಸೈಕಲ್ ಇದ್ದರೆ ನಿಮ್ಮ ಪೀರಿಯಡ್ ಸೈಕಲ್ನ ಮಧ್ಯದ 10 ದಿನಗಳಲ್ಲಿ 1 ದಿನ ಬಿಟ್ಟು 1 ದಿನ ನೀವು ಟ್ರೈ ಮಾಡಿದರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಇದನ್ನು ಫರ್ಟೈಲ್ ಪೀರಿಯಡ್ ಅಂತ ಕೂಡ ಕರಿತೀವಿ ಅಥವಾ ಫಲವತ್ತತೆಯ ದಿನಗಳು ಅಂತ ಕೂಡ ಕರಿತೀವಿ. ಇವಾಗ ಒಂದು ಎಕ್ಸಾಂಪಲ್ ಕೊಡೋದಾದರೆ, ನಿಮಗೆ ಒಂದು ವೇಳೆ 28 ದಿನದ ಪೀರಿಯಡ್ ಸೈಕಲ್ ಇದ್ದರೆ 1ನೇ ತಾರೀಕಿಗೆ ನಿಮಗೇನಾದರೂ ಪೀರಿಯಡ್ ಆದರೆ 1ರಿಂದ 10 ದಿನ ಹಾಗೇ ಬಿಡಬೇಕಾಗತ್ತೆ. 11ರಿಂದ 21ನೇ ದಿನ ತನಕ 1 ದಿನ ಬಿಟ್ಟು ನೀವು 1 ದಿನ ಟ್ರೈ ಮಾಡಬೇಕಾಗತ್ತೆ. ಯಾಕೆ ಈ ಒಂದು 10 ದಿನದಲ್ಲಿ ಟ್ರೈ ಮಾಡಬೇಕು ಅಂತ ಹೇಳಿದರೆ ಎಕ್ಸಾಕ್ಟಾಗಿ ಇದೇ ದಿನ ಓವ್ಯುಲೇಷನ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು 10 ದಿನದಲ್ಲಿ ಯಾವಾಗ ಬೇಕಾದರೂ ಓವ್ಯುಲೇಷನ್ ಆಗ್ಬೋದು. ಇವಾಗ ನಿಮಗೆ 28 ದಿನದ ಪೀರಿಯಡ್ ಸೈಕಲ್ ಇದ್ದರೆ ನೆಕ್ಸ್ಟು ಪೀರಿಯಡ್ ಬರುವ ಎಕ್ಸಾಕ್ಟ್ 14th ಡೇ ಮುಂಚೆ ನಿಮ್ಮಲ್ಲಿ ಓವ್ಯುಲೇಷನ್ ಆಗುತ್ತೆ. ಹಾಗಾಗಿ ಓನ್ಲಿ ಓವ್ಯುಲೇಷನ್ ದಿನ ಮಾತ್ರ ನೀವು ಟ್ರೈ ಮಾಡಬಾರ್ದು. ಓವ್ಯುಲೇಷನ್ ಆಗುವ 3 to 5 ಡೇಸ್ ಮುಂಚೆ ಮತ್ತು ಓವ್ಯುಲೇಷನ್ ದಿನ, ಓವ್ಯುಲೇಷನ್ ಆದ 3 to 4 ಡೇಸ್ ತನಕನೂ ನೀವು ಟ್ರೈ ಮಾಡಬೇಕಾಗತ್ತೆ. ಇನ್ನೇನು ಪೀರಿಯಡಿಗೆ 1 ವಾರ ಇದೆ ಅಂತ ಹೇಳಿದರೆ ನೀವು ಸ್ಟಾಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಬಾಡಿ ವೇಟನ್ನು ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ. ತುಂಬ ಜಾಸ್ತಿ ದಪ್ಪ ಇದ್ದರೆ ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕಾಗತ್ತೆ. ಹಾಗೂ ತುಂಬ ಲೋ ವೆಯ್ಟ್ ಇರುವರು, ತುಂಬ ಸಣ್ಣ ಇರುವರು ಕೂಡ ದಪ್ಪ ಆಗಲಿಕ್ಕೆ ಪ್ರಯತ್ನ ಪಡಬೇಕು. ಒಳ್ಳೆಯ ಫುಡ್ ಸೇವಿಸೋದ್ರಿಂದ, ಯೋಗ ಮಾಡೋದ್ರಿಂದ, ವಾಕ್ ಮಾಡೋದ್ರಿಂದ ನಿಮ್ಮ ಬಾಡಿ ವೇಟನ್ನು ನೀವು ಮ್ಯಾನೇಜ್ ಮಾಡ್ಕೋಬೋದು. ನೆಕ್ಸ್ಟ್ ಟೆನ್ಷನ್ ಫ್ರೀ ಆಗಿರಬೇಕು. ನೀವು ತುಂಬ ಟೆನ್ಷನ್ ಮಾಡೋದ್ರಿಂದ ಅದು ನೇರವಾಗಿ ನಿಮ್ಮ ಅಂಡೋತ್ಪತ್ತಿಯ ಮೇಲೆ ಪ್ರಭಾವ ಬೀರೋದ್ರಿಂದ ಪೀರಿಯಡ್ ಇರ್ರೆಗ್ಯುಲರ್ ಆಗುತ್ತೆ. ಪೀರಿಯಡ್ ಇರ್ರೆಗ್ಯುಲರ್ ಆಗೋದ್ರಿಂದ ನಿಮಗೆ ಓವ್ಯುಲೇಷನ್ ಕೂಡ ಸರಿಯಾದ ಸಮಯದಲ್ಲಿ ನಡೆಯುವುದಿಲ್ಲ. ಓವ್ಯುಲೇಷನ್ ಸರಿಯಾದ ಸಮಯದಲ್ಲಿ ನಡೆಯುವುದಿಲ್ಲ ಅಂದರೆ ಕನ್ಸೀವ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು.
ಹಾಗಾಗಿ ಟೆನ್ಷನ್ ಫ್ರೀಯಾಗಿ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಸಾಕಾಗುವಷ್ಟು ನಿದ್ದೆಯನ್ನು ನೀವು ಮಾಡಬೇಕಾಗತ್ತೆ. ಅಟ್ಲೀಸ್ಟ್ 8 ಅವರ್ಸ್ ಆದರೂ ನೀವು ನಿದ್ದೆ ಮಾಡಬೇಕಾಗತ್ತೆ. ಎಲ್ಲ ಟೆನ್ಷನ್ಗಳನ್ನು ಬದಿಗೊತ್ತಿ ಆದಷ್ಟು ಒಂದು ಒಳ್ಳೆಯ ನಿದ್ದೆಯನ್ನು ಮಾಡಲು ನೀವು ಪ್ರಯತ್ನಿಸಬೇಕಾಗತ್ತೆ. ಅನ್ಹೆಲ್ತಿ ಫುಡ್ಡನ್ನು ನೀವು ಅವಾಯ್ಡ್ ಮಾಡಿ, ಲೈಕ್ ತುಂಬ ಎಣ್ಣೆಯಲ್ಲಿ ಕರಿದ ಪದಾರ್ಥ ಇರಲಿ ಅಥವಾ ಖಾರ ಮಸಾಲ, ಪಿಜ್ಜಾ, ಬರ್ಗರ್ ಇವುಗಳನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಕಾಫಿಯನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ. ತುಂಬ ಶುಗರ್ ಕಂಟೆಂಟ್ ಇರುವ ಫುಡ್ಡುಗಳನ್ನು, ಸ್ವೀಟ್ಸನ್ನು ತಕ್ಕ ಮಟ್ಟಿಗೆ ಅವಾಯ್ಡ್ ಮಾಡಬೇಕಾಗತ್ತೆ. ಬ್ಯಾಡ್ ಹ್ಯಾಬಿಟ್ಸ್ ಏನಾದರೂ ಇದ್ದರೆ ಬಿಟ್ಬಿಡಬೇಕಾಗತ್ತೆ. ನೀರನ್ನು ಜಾಸ್ತಿ ಪ್ರಮಾಣದಲ್ಲಿ ನೀವು ಕುಡಿಬೇಕಾಗತ್ತೆ. ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ನೀವು 3 ಮಂತ್ಸ್ಗಿಂತ ಮುಂಚೆನೇ ತೆಗೆದುಕೊಳ್ಬೇಕಾಗತ್ತೆ. ಈ ಒಂದು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ನೀವು 3 ಮಂತ್ಸ್ಗಿಂತ ಮುಂಚೆನೇ ತೆಗೆದುಕೊಂಡ್ರೆ ನೆಕ್ಸ್ಟು ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗು ಇದರ ಪೂರ್ಣ ಬೆನಿಫಿಟ್ಸು, ಈ ಟ್ಯಾಬ್ಲೆಟ್ಸಿನ ಪೂರ್ಣ ಬೆನಿಫಿಟ್ಸು ಪಡೆದುಕೊಳ್ಳುತ್ತೆ. ಇಂಟರ್ಕೋರ್ಸ್ ಮಾಡಿದ ನಂತರ ಅಟ್ಲೀಸ್ಟು 15 to 20 ಮಿನಿಟ್ಸ್ ನೀವು ಬೆಡ್ಡಲ್ಲೇ ಇರಬೇಕಾಗತ್ತೆ. ನಂತರ ನೀವು ವಾಶ್ರೂಮಿಗೆ ಹೋಗ್ಬೋದು. ಹೆವಿ ಎಕ್ಸಸೈಸ್ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಆದಷ್ಟು ನೀವು 35 ಇಯರ್ಸ್ ಒಳಗೆ ಪ್ಲ್ಯಾನ್ ಮಾಡಬೇಕಾಗತ್ತೆ. ನಿಮ್ಮ ಏಜ್ 35 ಇಯರ್ಸ್ನ ಒಳಗಡೆ ಇದ್ದರೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ 1 ಇಯರ್ ತನಕ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದು. ಒಂದು ವೇಳೆ ನಿಮ್ಮ ಏಜ್ ಮೋರ್ ದ್ಯಾನ್ 35 ಇಯರ್ಸ್ ಇದ್ದರೆ ಅಟ್ಲೀಸ್ಟ್ 6 ಮಂತ್ ತನಕ ನೀವು ಟ್ರೈ ಮಾಡ್ಬೋದು. ಇದು ಕೂಡ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಲ್ಲ ಅಂದರೆ ಮಾತ್ರ. ಒಂದು ವೇಳೆ ನಿಮಗೆ ಹೆಲ್ತ್ ಇಶ್ಯೂಸ್ ಇದ್ದರೆ ತಕ್ಷಣ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ನೀವು ಪಡೆದುಕೊಂಡು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಬೇಕಾಗತ್ತೆ. ಯಾಕಂದರೆ ಏಜ್ ಆಗ್ತಾ ಹೋದಂಗೆ ಇಬ್ಬರಲ್ಲೂ ಅನೇಕ ಸಮಸ್ಯೆಗಳು ಎದುರಾಗಬಹುದು. ಹಾಗಾಗಿ ಫಸ್ಟು ನೀವು ಟೈಮೆಲ್ಲ ವೇಸ್ಟ್ ಮಾಡಿ ನಂತರ ಕೊನೆಯಲ್ಲಿ ಟ್ರೈ ಮಾಡ್ತಾ ಇದ್ದರೆ ಆಮೇಲೆ ಟೈಮೂ ವೇಸ್ಟ್ ಆಗುತ್ತೆ ಮತ್ತು ನಿಮಗೆ ದುಡ್ಡು ಕೂಡ ವೇಸ್ಟ್ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ಕೆಲವೊಂದು ಹಣ್ಣುಗಳನ್ನು ಕೂಡ ನೀವು ತಿನ್ಬೋದು. ದಾಳಿಂಬೆ ಹಣ್ಣು, ಕಿತ್ತಳೆ, ಸೇಬು. ಫಿಶಲ್ಲಿ ನೀವು ಸ್ಯಾಲ್ಮನ್ ಫಿಶನ್ನು ಕೂಡ ತಿನ್ಬೋದು. ಒಮೆಗಾ 3, ಬೀನ್ಸ್, ಹಾಲು, ಹಾಲಿನ ಉತ್ಪನ್ನಗಳು, ಮೊಟ್ಟೆ, ಶೇಂಗಾ, ನಾರಿನಂಶ ಇರುವ ಪದಾರ್ಥಗಳನ್ನು ಕೂಡ ನೀವು ತಿನ್ಬೋದು. ಬ್ರೋಕಲಿ, ಬೀಟ್ರೂಟು, ಅವಕಾಡೋ, ಕನ್ನಡದಲ್ಲಿ ಅದನ್ನು ಬೆಣ್ಣೆಹಣ್ಣು ಅಂತ ಕೂಡ ಕರಿತೀವಿ. ಬಾಳೆಹಣ್ಣು, ಅಂಜೂರದ ಹಣ್ಣನ್ನು ಕೂಡ ನೀವು ತಿನ್ಬೋದು. ಇವಾಗ ಜಸ್ಟ್ ರಫ್ ಆಗಿ ಹೇಳೋದಾದರೆ ಯಾವ ಪೀರಿಯಡ್ ಸೈಕಲ್ ಇದ್ದರೆ ಯಾವ ಟೈಮಲ್ಲಿ ನಿಮಗೆ ಓವ್ಯುಲೇಷನ್ ಆಗುತ್ತೆ ಅಂತ ಹೇಳಿದರೆ, ಇವಾಗ 28 ದಿನದ ಪೀರಿಯಡ್ ಸೈಕಲ್ ಇದ್ದರೆ ನೆಕ್ಸ್ಟ್ ಪೀರಿಯಡ್ ಬರುವ ಎಕ್ಸಾಕ್ಟ್ 14 ಡೇಸ್ ಮುಂಚೆ ನಿಮ್ಮಲ್ಲಿ ಓವ್ಯುಲೇಷನ್ ಆಗ್ಬೋದು. ಇವಾಗ ನಿಮಗೆ 30 ಡೇಸ್ನ ಪೀರಿಯಡ್ ಸೈಕಲ್ ಇದ್ದರೆ ನೆಕ್ಸ್ಟ್ ಪೀರಿಯಡ್ ಬರುವ ಎಕ್ಸಾಕ್ಟ್ 16th ಡೇ ಮುಂಚೆ ನಿಮ್ಮಲ್ಲಿ ಓವ್ಯುಲೇಷನ್ ಆಗ್ಬೋದು. ಒಂದು ವೇಳೆ ಇವಾಗ ನಿಮಗೆ 35 ಡೇಸ್ನ ಪೀರಿಯಡ್ ಸೈಕಲ್ ಇದ್ದರೆ ನೆಕ್ಸ್ಟ್ ಪೀರಿಯಡ್ ಆಗುವ ಎಕ್ಸಾಕ್ಟ್ 21ನೇ ದಿನಕ್ಕೆ ನಿಮ್ಮಲ್ಲಿ ಓವ್ಯುಲೇಷನ್ ಆಗ್ಬೋದು. ಇನ್ನು ಕೆಲವರಿಗೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ, ಗಂಡನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಅಥವಾ ಹೆಂಡತಿಯಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಅದನ್ನು ನಾವು ಮೆಡಿಕಲ್ ಟರ್ಮಲ್ಲಿ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಈ ರೀತಿ ಒಂದು ವೇಳೆ ಇದ್ದಲ್ಲಿ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ಪಡೆದುಕೊಂಡು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಲೈಕ್ PCOD ಅಥವಾ PCOSನ ಸಮಸ್ಯೆ ಇರೋದ್ರಿಂದನೂ ಕನ್ಸೀವ್ ಆಗುವ ಚಾನ್ಸಸ್ಸು ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗಾಗಿ ನೀವು ಕೂಡ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಇದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಪಡೆದುಕೊಂಡಾಗ ಕನ್ಸೀವ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹೀಟಿನ ಪದಾರ್ಥಗಳನ್ನು ಆದಷ್ಟು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಪಪ್ಪಾಯ ಮತ್ತು ಅನಾನಾಸು, ಜಾಸ್ತಿ ಚಿಕನ್ ತಿನ್ನೋದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಕೆಲವರಿಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ಹೀಟಿನ ಪದಾರ್ಥ ತಿಂದರೂ ಏನೂ ಸಮಸ್ಯೆ ಆಗೋದಿಲ್ಲ ಅಥವಾ ಕೆಲಸ ಮಾಡಿದ್ರೂ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಇನ್ನು ಕೆಲವರಿಗೆ ಬಾಡಿ ಸ್ವಲ್ಪ ಸೂಕ್ಷ್ಮ ಆಗಿರೋದ್ರಿಂದ ಹೀಟಿನ ಪದಾರ್ಥಗಳು ಜಾಸ್ತಿ ಹೆವಿ ಕೆಲಸ ಮಾಡೋದ್ರಿಂದ ಸಮಸ್ಯೆ ಆಗುವ ಸಾಧ್ಯತೆಗಳಿವೆ. ಫೈನಲಿಯಾಗಿ ಇಬ್ಬರು ಹೆಲ್ತಿಯಾಗಿದ್ದು ನ್ಯಾಚುರಲ್ ಆಗಿ ಟ್ರೈ ಮಾಡಬೇಕಾಗತ್ತೆ. ನಿಮ್ಮ ಏಜು ಇವಾಗ 35 ಇಯರ್ಸ್ಗಿಂತ ಮುಂಚೆ ಇದ್ದರೆ ಅಟ್ಲೀಸ್ಟ್ ನೀವು 1 ಇಯರ್ ತನಕ ಟ್ರೈ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮ್ಮ ಏಜ್ ಮೋರ್ ದ್ಯಾನ್ 35 ಇಯರ್ಸ್ ಆದರೆ 6 ಮಂತ್ ತನಕ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡಬೇಕಾಗತ್ತೆ. ಅದು ಬಿಟ್ಟು ಟು ಅರ್ಲಿಯಾಗಿ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟಿಗೆ ಹೋಗಬೇಡಿ. ಯಾಕಂದರೆ ಕೆಲವರಿಗೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂದರೆ ಬಂಜೆತನಕ್ಕೆ ಏನಾದರೂ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಇದರಿಂದನೂ ಅಡ್ಡ ಪರಿಣಾಮ ಆಗುವಂಥ ಸಾಧ್ಯತೆಗಳಿವೆ.
ಇದರ ಜೊತೆಗೆ ನಿಮಗೆ ಪ್ರತಿ ಸರಿ ಈ ಒಂದು ಟ್ರೀಟ್ಮೆಂಟಿಂದ ಸಕ್ಸಸ್ ಸಿಕ್ಕಿಲ್ಲ ಅಂತ ಹೇಳಿದರೆ ಮಾನಸಿಕ ಖಿನ್ನತೆಗೂ ಕೂಡ ಒಳಗಾಗ್ಬೋದು. ಸೊ ಹಾಗಾಗಿ ಅನಗತ್ಯವಾಗಿ ತುಂಬ ಬೇಗನೆ ಈ ಒಂದು ಟ್ರೀಟ್ಮೆಂಟಿಗೆ ನೀವು ಒಳಪಡಬೇಕಾಗಿಲ್ಲ. ನಿಮಗೆ ಒಂದು ವೇಳೆ ಅವಶ್ಯಕತೆ ಇದ್ದರೆ ಈ ಒಂದು ಟ್ರೀಟ್ಮೆಂಟ್ ಮಾಡಿದ ನಂತರನೇ ನೀವು ಪ್ರೆಗ್ನೆಂಟ್ ಆಗುವ ಸಾಧ್ಯತೆಗಳಿವೆ ಅಂತ ಹೇಳಿದರೆ ನೀವು ಒಂದು ಟ್ರೀಟ್ಮೆಂಟಿಗೆ ಒಳಗಾಗ್ಬೋದು. ಯಾಕಂದರೆ ಕೆಲವರಿಗೆ ಕೆಲವೊಂದು ಸಮಸ್ಯೆಗಳಿರೋದ್ರಿಂದ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಅವರು ಬಂಜೆತನದ ಟ್ರೀಟ್ಮೆಂಟ್ ಮಾಡಿದ ನಂತರನೇ ಅವರಿಗೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರೋದ್ರಿಂದ ಅವರು ಈ ಒಂದು ಪ್ರೊಸೀಜರ್ನ ಕೂಡ ಅನುಸರಿಸ್ಬೋದು. ಬೇರೆ ಆಪ್ಷನ್ನೇ ಇಲ್ಲ ಅಂತ ಹೇಳಿದರೆ ಬಂಜೆತನದ ಟ್ರೀಟ್ಮೆಂಟನ್ನು ನೀವು ಪಡೆದುಕೊಳ್ಳಲೇಬೇಕಾಗುತ್ತೆ. ಇದರ ಜೊತೆಗೆ ನೀವು ಪ್ರಿನೇಟಲ್ ಸಪ್ಲಿಮೆಂಟ್ಸ್ಗಳನ್ನು ಕೂಡ ತೆಗೆದುಕೊಳ್ಬೋದು. ನೀವು ಒಂದು ವೇಳೆ ಬರ್ತ್ ಕಂಟ್ರೋಲ್ ಪಿಲ್ಸನ್ನು ತೆಗೆದುಕೊಳ್ತಾ ಇದ್ದರೆ ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ, ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.